ಗಿರ್ಜಾ ಗಿರ್ಜಾ ಅಯ್ಯೋ ಒದ್ರಿದ್ರೆ ಓನ ಅನ್ನೋದಿಲ್ಲ ನೋಡು. ಅನ್ನಿರಿ ಏನ್ರಿ? ಅಲ್ಲ ಒದ್ರಿರ್ತೀನಿ ಓನ ಅನ್ನೋದಿಲ್ಲ, ನೀನು ಕೇಳೋದೇ ಇಲ್ಲ ನೀನು ಒದ್ರಿದ್ದು. ಅಡ್ಗೆ ಮನೆಯಾಗಿದ್ರೆ ಅನ್ನಂಗಿಲ್ಲ. ನಾನು ಹಿತ್ತಲ್ದಾಗಿದ್ದೆ. ನಾನು ಅಷ್ಟು ಬಾಂಡೆ ಎಲ್ಲ ತಿಕ್ಬೇಕಂತ ಹೇಳಿ ಬುಟ್ಟ್ಯಾಗ ತುಂಬಿಟ್ಟು ಹೊರಗಿಟ್ಟು ಬಂದೆ. ನೀರು ಹೊಡೆದು ನೆನಿತಾವ್ ಬಿಡ ಅಂತೇಳಿ ಅದಕ್ಕೆ ಒದ್ರಿದ್ರ ಕೇಳಿಲ್ಲ ನನಗದು. ಹೌದಾ? ಹ್ಞೂ ಆತ್ ಬಿಡಂಗಾರ. ಕೊತ್ತಂಬರಿ ಅಂದಿದ್ದೆಲ್ಲ ತಗೋ ಹಿಡಿ ತಂಬಂದೆ ನೋಡು. ಇಲ್ಲೇ ಬಂದಲ್ಲೇ ತಗೋಬೇಕಂದ್ವಿ. ಯಾಕ ತಪ್ಪಲ್ ಪಲ್ಯ ಮಾರಾಕ ಬಂದೇ ಇಲ್ಲ. ಈಗ ಒಂದೆರಡು ದಿನ ಆತ್ ನೋಡ್ರಿ. ಕೊತ್ತಂಬರಿ ಇದ್ರ ಪಲ್ಯಗೆ ಎಲ್ಲ ರುಚಿ ಹಾಕೋ. ನಮ್ಗೆ ಸಾರಿಗೆ ಪಲ್ಯಕ್ಕದ ಕೊತ್ತಂಬರಿ ಬೇಕಾ, ಹಂಗಾಯ್ ತೊಂಬ ಅಂದೆ. ಎಷ್ಟು ಕೊಟ್ರಿ ಇದಕ್ಕೆ? 15 ರೂಪಾಯಿಗೆ ಶಿವುಡು ಒಂದು ಶಿವುಡು ಅಂತ ಹೇಳಿದ್ರು. ಅಲ್ಲ, ಇಟ್ ಕೊತ್ತಂಬರಿಗೆ 15 ರೂಪಾಯಿನ ಕಡಿಮೆ ಮಾಡಿ ತೊಂಬರಕ್ಕೆ ಬರಂಗಿಲ್ಲನ್ರಿ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟ ಕೊಟ್ಟು ತಮ್ಮಂದ್ಬಿಡುದನ. ನಾವೆಷ್ಟು ಚಲೋ ತಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ಮನ್ಸಿಗೆ ಬರಲ್ಲ. ಅದು ಇನ್ನೊಂದು ಚಲೋ ಇರ್ಬೇಕಿತ್ತು, ಕಾಯಿಪಲ್ಲೆ ಇದು ಚಲೋ ಇರ್ಬೇಕಂತ ನಿಂದಿರ್ತೀರಿ. ನಿಮ್ಗೆ ಎಂತ ಬೇಕಂತ ಬುಧವಾರ ಕಾಯಿಪಲ್ಲೆ ಮಾರ್ಕೆಟ್ ಇರ್ತೈತಲ್ಲ, ಹೋದ್ ತಮ್ಮದ್ರೆ ಆಗೋದಿಲ್ಲ. ಶಂತಿಗೆ ಹೋಗೋದೇ ಇಲ್ಲ ನೀವು. ಈಗ ಅಂಕರ ಒಟ್ಟ ಹೋಗಾಕ ಒಲ್ಲೆಂತಿ, ದೂರ ಆಕತ್ ಬಿಡು, ಎಲ್ಲಿ ಹೋಗ್ಲಿ ಅಂತೇಳಿ ಒಂದು ಕಮಲಾಕರ್ ಅವ್ರ ಮನ್ಯಾಗ ಯಾರು ಹೊಂಟ್ರ ಹೊಕ್ಕಿ, ಅವ್ರು ಯಾರು ಆಯ್ತು ಬಿಡು ಕಾಯಿಪಲ್ಲೆ ಒಲ್ಲೆ ಅಂದ್ರೆ ಮುಗ್ದ ಹೋತು, ನೀನು ಹೋಗುದಿಲ್ಲ. ಹೋಗ್ರಿ, ಕಾಯಿಪಲ್ಲೆ ಸಂತಿದ್ದು ದೂರ ಆಯ್ತದ. ಒಬ್ಬಕ್ಕೆ ಏನು ಹೋಗ್ಬೇಕು ನಾನು? ಉಷ್ಟ್ರು ಗೆಳತಿಯರಿದ್ರ ಮಾತಾಡ್ಕೊಂತ ಹೋಗಿ ಅಲ್ಲೇ ಏನಾರ ಕಾಯಿಪಲ್ಲೆ ಚಲೋ ಓದ್ಕೊಂಡ್ರ ತಗೊಂಡು ಅಲ್ಲೇ ಬಜಿ ಕರಿತಿರ್ತಾರ. ಒಟ್ಟು ನಮಗೂ ಆಕತಿ ನಿಮಗೂ ಆಕತ್ತಂತೆ ಮನೆಗೆ ಬಜಿ ಮಿರ್ಚಿ ಕಟ್ಟಿಸ್ಕೊಂಡ್ಬರ್ತೇವಿ. ಒಬ್ಬಕ್ಕೆ ಏನು ಹೋಗ್ಲ ನಾನು? ಅಲ್ಲ, ನಿನಗೆ ಹೋಗ ಅಂತ ನಾ ಹೇಳೋದಿಲ್ಲ. ಈಗ ಹೊಲ್ದಾಗಿಂದ ಬರ್ತಿರ್ತಾನೆ, ಅಲ್ಲಿ ಚಲೋ ದೊಡ್ಡ ಕಾಯಿಪಲ್ಲೆ ಸಿಕ್ಕರೆ ಅಲ್ಲಿ ಹಚ್ಚಿರ್ತಾರ, ಚಲೋ ಐತಡಿ ಅಂತಂದು ತೊಗೊಂಬಂದ್ರೆ ಹಂಗೆ ಇರ್ಬೇಕಿತ್ರಿ, ಹಿಂಗೆ ಇರ್ಬೇಕಿತ್ರಿ. ಬದ್ನಿಕಾಯಿ ಇನ್ನೊಂದು ಚೂರು ಚಲೋ ಇರ್ಬೇಕಿತ್ರಿ. ಮೆಣ್ಸಿಕಾಯಿ ಖಾರನ ಇಲ್ರಿ, ತಪ್ಪಲ್ ಪಲ್ಲೆ ಬಾಡೆ ಐತ್ರಿ ಅಂತ ನಿಂತು ಬಿಡ್ತಿ. ಹೌದು, ಮತ್ತೆ ಈಗ ನಮಗೆ ಮನಸ್ಸೇ ಬರ್ಬೇಕಲ್ಲ. ನಾವು ಅಡುಗೆ ಮಾಡೋವರ ನೀವು ಮಾಡ್ತೀರನ? ನೀವು ಹೆಂಗೆ ಗಂಡ್ಮಕ್ಳು ಈಗ ಹೆಂಗಂತೀರಿ ನೋಡು. ನಾವು ಅಡುಗೆ ಮಾಡಿದ್ವಿ ಅಂದ್ರೆ ಎಷ್ಟು ರುಚಿ ಆಗ್ಲದ. ಒಂದು ದಿನ ಹೆಸರು ಇಡ್ಲಾರ್ದ ನಾವು ಊಟನ ಮಾಡಂಗಿಲ್ಲ. ಅಯ್ಯ, ಎಲ್ಲ ಚಲೋ ಆಗೈತಿ. ಇನ್ನೊಂದು ಚೂರು ಉಪ್ಪು ಕಮ್ಮಿ ಆಗ್ಬೇಕೈತಿಲ್ಲ, ಇನ್ನು ಚೂರು ಖಾರ ಆಗಿದ್ರೆ ರುಚಿ ಆಕೈತಿ, ಇನ್ನೂ ಮಸ್ತ್ ಆಕೈತಿ. ಈಗ ಚಲೋ ಆಗೈತಿ ಅಂತಂದು ನೀವು ಹೆಂಗೆ ಹೇಳ್ತೀರಿ ನೋಡು. ಆಯ್ತು ಬಿಡು, ಏನು ಹೇಳೋದಿಲ್ಲ ತಗೋ. ಯಾವಾಗ ನಾ ಅಂತೇನು ಹೇಳು, ರುಚಿ ಆಗೈತೆ ನೋಡಿ, ಮಸ್ತ್ ಆಗೈತೆ ಅಡಿಗೆ. ಇದು ಪಲ್ಯ ಚಲೋ ಆಗಿತ್ತು, ರೊಟ್ಟಿ ಚಲೋ ಆಗಿತ್ತು, ಎಲ್ಲ ಸಾರು ಅದೆಲ್ಲ ರುಚಿಯಾಗಿತ್ತು ಅಂತಾನೆ ಹೇಳ್ತೇನೆ. ನಾನು ನಿನ್ನ ಅಡುಗೆ ಮಾಡಿದ್ದಕ್ಕೆ ಏನ್ರ ಹೆಸರು ಇಡ್ತೇನೆ ನಾ ಒಂದಿನಾರ. ಗೊತ್ತಾಯ್ತು ಗೋ. ಹೋಗಿ ಹಂಗಾರೆ ಪಲ್ಯ ಅದು ಮಾಡಕ್ಕೆ ಮತ್ತೆ ಕೊತ್ತಂಬರಿ ಅದು ಬೇಕಂದು ತೊಗೊಂಬಂದೇನಿ. ಸೋಸಿ ಹೆಚ್ಚಿ ಪಲ್ಯ ಕದ ಹಾಕೋಗಿ ಹಂಗಾರೆ. ಇತ್ತು ಮನ್ಯಾಗ, ಅದನ್ನ ತೊಳೆದು ಹೆಚ್ಚಿ ಪಲ್ಯಕ್ಕದ ಹಾಕೀನಿ. ಅಲ್ಲ, ನೀನು ನಿಂದ್ರಿಸ್ಲಾರ್ದಂಗೆ ಕಳಿಸಿದಲ್ಲ. ನನ್ನ ಪಲ್ಯಕ್ಕೆ ಬೇಕು ನನಗೆ ಕೊತ್ತಂಬರಿಗೆ ಬರ್ಬೇಕು ನೀವು ಅಂತಂದು ನಿಂದ್ರಿಸಿ ಕೊಡಲಿಲ್ಲ. ಚಾ ಕುಡಿಯಾಕತ್ತೇನಿ, ಅವಸರ ಮಾಡಿ ಹಂಗೆ ಕಳಿಸಿದಿ. ಏನು ತಪ್ಪಲ್ ಪಲ್ಯ ನಾವು ಎಲ್ಲರೂ ಹೊಕ್ಕ ನಂಗೆ. ಅದೇನೆ, ಈಗ ನಿಮ್ಮ ಮನೆ ಕೊತ್ತಂಬರಿ ಐತೆ ಅಂದ್ಬಿಟ್ರೆ ಏನು ತಮ್ಮಂದು ಕೊಟ್ಬಿಡ್ತೀರಿ ನೀವು? ಅದಕ್ಕೆ ಇಲ್ಲ ಅಂತ ಹೇಳಿದೆ. ಇವತ್ತೊಂದು ದಿನ ಆತದ, ನಾಷ್ಟಾಕಾತು ಪಲ್ಯಕ್ಕಾತು ಸಾರಿಗೆ ಅದು ಹಾಕೇನಿ ಹೆಚ್ಚಿ. ಮತ್ತು ನಾಳಿದ್ದು ಬೇಕಲ್ಲ ಅಡುಗೆಗೆ, ಅದಕ್ಕೆ ತರಾಕಸಿದ್ದೆ ನಿಮಗೆ. ಬಾರಿ ಬಿಡು ನೀವು ಹೆಣ್ಮಕ್ಳು ಹಿಂಗೆ ನೀವು. ಆತು, ನನ್ನ ಕೆಲಸ ಐತಿ ಒಂದಿಟ್ಟು, ನಾನು ಹೊಲಕ್ಕೆ ಅದು ಹೋಗ್ಬರ್ತೀನಿ ತಗೋ. ಹ್ಞೂ ರೀ, ಆತು ತೋರಿ ಹಂಗಾರೆ. ಅಂಜು ಆಡಕ್ಕೆ ಹೋಗ್ಯಾನ, ಕರ್ಕೊಂಡು ಹೋಗ್ಲಿ ನಾವು ಹೊಲಕ್ಕೆ ಅವನ್ನ. ಬ್ಯಾಡ್ರಿ, ತಂಪಾಯ್ತು ಹೋಗ್ರಿ. ಮಾಡಾಗೈತಿ, ಯಾವಾಗ ಮಳೆ ಬರ್ತೈತೆ ಗೊತ್ತಿಂದಲ್ಲ. ಬೇಡ, ಮತ್ತು ಹುಡುಗಗೆ ತೋರ್ಸ್ಕೊಂಬಂದಿರಂದ್ರಿ ಸಾಲ್ ಚಲೋ ಆಗೋಕೆ ಟೈಮ್ ಚಲೋ ಆತಿನ ಮರೇ ಬೇಡ. ಇಲ್ಲೇ ಆಡ್ತಾನೆ ತಗೋರಿ. ಬ್ಯಾಸ್ರ ಆದ್ರೆ ಇಲ್ಲೇ ಮನೆ ಬರ್ತಾನೆ, ಟಿವಿ ಅದು ಹಚ್ಕೊಡ್ತೇನೆ. ತಂಪೈತಿ, ಬ್ಯಾಡ್ರಿ. ನಾವೇನು ಟೆಪ್ಗೆ ಕೊಟ್ಟು ಕಸಿದ್ರೆ ಹಾಕೊಳ್ಳೋದಿಲ್ಲ, ಏನಿಲ್ಲ. ಒಂದು ಸ್ವಿಟ್ರ್ ಹಾಕೊಳ್ಳೋದಿಲ್ಲ, ಏನಿಲ್ಲ. ಹುಡುಗ ಹಿಂಗೆ ಅಡ್ಡಾಡ್ತೈತಿ. ಬ್ಯಾಡ್ ತೋರಿ. ಹೌದು ನೋಡು, ಅದು ಕರೆನೇ ಬಿಡ ಹಂಗಾರ. ಆಯ್ತು, ಅವ್ನು ಹೋಗ್ಬರ್ತಾನೆ ಹೊಲಕ್ಕೆ. ಹ್ಞೂ ರೀ, ಆಯ್ತು ತೋರಿ. ಕೊತ್ತಂಬರಿನ ಹಿಂದಗಡೆ ಸೋಸ್ತೇನೆ. ಈಗ ಹಂಗೆ ತೆಗೆದಿಟ್ಟು ಎಲ್ಲ ಬಾಂಡೆ ಅದವು ತಿಕ್ಕಿಟ್ಟು ಅಡುಗೆ ಮನೆ ಎಲ್ಲ ಸ್ವಚ್ಛಗೆ ನಮ್ಮ ಕಸ ಹೊಡೆದು ನೆಲ ಅದು ಒರೆಸ್ಬೇಕು. ಅಡುಗೆ ಮಾಡಿರ್ತೀವಿ, ಎಣ್ಣೆ ಜಿಬಿಟ್ಟು ಅದು ಹಂಗೆ ಮತ್ತು ಕಾಯಿಪಲ್ಲೆ ಹೆಚ್ಚಿದ್ದು ಅದು ಹಂಗೆ ಹೊಸಾಟಿರ್ತೈತೆ, ಎಲ್ಲ ಸ್ವಚ್ಛ ಮಾಡ್ಬೇಕು. ಹಿಂದಗಡೆ ಮಾತಾಡ್ಕೊಂತ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಕುಂತೀವಿ ಅಂದ್ರೆ ಏನು ಸೋಸಿದ್ದು ಲೇಟ್ ಆಗಂಗಿಲ್ಲ, ಏನಿಲ್ಲ. ಅಲ್ಲಿ ಹೊರಗೆ ಕುಂದಿರ್ತಾನೆ ಹಿಂದಗಡೆ. ಲಕ್ಷ್ಮಿ, ನಿಮ್ಮ ಅಪ್ಪಾರ ಕಾಕಾದ ಹೊಲಕ್ಕೆ ಹೋದ್ರೇನವ? ಹ್ಞೂ ಅಮ್ಮ, ಆಗಲೇ ಹೋದ್ರಲ್ ಬೇವ್ರಿ. ಯಾಕ ಏನು ಕೆಲಸ ಇತ್ತಾನೆ? ಯವ್ವ, ನಂದು ಮನ್ಕಾಲು ನುಸಾಕತ್ ಬಿಟ್ಟಾವ. ಅದು ಕಾಲಿಗೆ ಹಚ್ಕೊಳ್ಳೋ ಮಲಾಮ ಆಗೈತಿ. ಹೇಳ್ಬೇಕಂತೇನಿ ದ್ಯಾಸ ಆಗೋದಿಲ್ವ ಲಕ್ಷ್ಮಿ? ಅದಕ್ಕೆ ಒಟ್ಟು ನಿಮ್ಮ ಕಾಕಾಗರ ನಿಮ್ಮ ಅಪ್ಪಾರಿಗಾರ ಹೇಳ ಅಂತಂದು ಈಗ ದ್ಯಾಸ ಆತು ನೋಡು ನನಗೆ. ಕಾಲು ಜಗ್ ಚೆನ್ನ ಹೊಡ್ಯಾಕತ್ತಾವು. 15 ದಿನ ಆತು ಮಲಾಮ್ ಖಾಲಿಯಾಗಿ. ಹೇಳೋದ ದ್ಯಾಸ ಇಲ್ಲ ನನಗೆ. ಅಮ್ಮ 15 ದಿನ ಆತ ಅವೇ ಖಾಲಿಯಾಗಿ. ಹೇಳ್ಬೇಕಿಲ್ಲ. ತಡಿ ಮಂಗಾರ ಫೋನ್ ಹಚ್ಚಿ ಅಪ್ಪಾಜಿಗಾರ ಕಾಕಾಗಾರ ಹೇಳ್ತೀನಿ ಹಿಂಗೆ ತೊಂಬರ್ಬೇಕಂತ ಮಲಾಮ್ ಅಂತಂದು ಹೇಳ. ಫೋನ್ ಹಚ್ಚಿ ಹೇಳವ, ಪುಣ್ಯ ಬರ್ತೈತಿ. ಸಂಜೆ ಮುಂದೆ ತೊಂಬರ್ತಾರ ಅವ್ರು. ಬರೋ ಮುಂದೆ ಒಟ್ಟು ಹಚ್ಕೊಂಡು ಕುಂತ್ನೇನು ಒಟ್ಟು ಕಾಲು ಹಳವಾರ ಅನ್ನಿಸ್ತಾವ. ಒಟ್ಟು ಹೇಳವ ಫೋನ್ ಹಚ್ಚಿ. ಹ್ಞೂ ಅಮ್ಮ, ಬರ್ತೇನೆ ತಡಿಬಿ. ಕಮಲವ, ಇನ್ನೂ ನೀರು ಸಾಕಾಗಿಲ್ಲ. ಎದಕ್ಕೆ ಹೊರ್ತಿರವ? ಸಾಕು ಬಿಡು, ಕುಡಿಯಾಕದು ಸಾಕಾಗ್ಯವನ. ಆತ್ರಿ ಐತಿರ, ಇದೊಂದು ಕೊಡ ಕುಡಿ ನೀರು ತುಂಬಿಡ್ತೇನೆ. ಆತ್ರಿ, ಇದೊಂದು ಕೊಡ ಇಟ್ಬಿಡ್ತೇನೆ, ಸಾಕು ನಮಗೂ ನೀರಿನ. ಸಾಕು ಬಿಡವ, ಎದಕ್ಕೆ ಹೊರ್ತೀರಿ? ಒಂದಿನ ಬಿಟ್ಟು ಒಂದಿನ ನಳ ಬರ್ತಾವು. ಎದಕ್ಕೆ ಮತ್ತೆ ತುಂಬಿಡೋದು, ಹೊಳ್ಳೆ ಮತ್ತೆ ಸುರುವುದು ತುಂಬಿಡೋದು ಯಾಕೆ ಮಾಡ್ತೀರಿ? ಎಷ್ಟು ಬೇಕಷ್ಟ ತುಂಬಿಟ್ಕೋರಿ. ಇಷ್ಟು ದಿನ ಬ್ಯಾಸಿಗೆ ತಾರಿ ಎತ್ತಾರೆ, ನೀರು ಜಗ್ಗ ಹಿರಿತಿದ್ವು. ಇನ್ನೇನು ತಮ್ಮ ಚಲೋ ಆತಂದ್ರೆ ನೀರು ಹೆಂಗೆ ತುಂಬಿಟ್ಟಿದ್ವು ಹಂಗೆ ಇರ್ತಾವೆ. ತಂಪಿ ಜಾಸ್ತಿ ಯಾರು ನೀರು ಕುಡಿಯಂಗಿಲ್ಲ, ಏನಿಲ್ಲ. ಬೇಕು ಬಿಡ್ರಿ ಎತ್ತಾರ. ಮತ್ತು ಹೊಲಕ್ಕೆ ಹೋದಾರಿಗೆ ಬಂದಾರಿಗೆ ಹೊಲಕ್ಕೆ ಕೆಲಸ ಮಾಡಕ್ಕೆ ಬಂದಾಗ ಅದು ಮನೆಗೆ ಅದು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಮತ್ತು ನೀರು ಪಾರ್ಬೇಕಾ ಕವಾದಕ್ಕೆ ಒಂದು 2 ಕೊಡ ಹೆಚ್ಚಿಗೆ ತುಂಬಿಟ್ಬಿಡ್ತೇವ್ರಿ ಎತ್ತಾರ. ಚಿಂತಿಲ್ಲ. ಮತ್ತು ನೀರು ಇಲ್ದಂಗೆ ಅದು ಅಂದ್ರೆ ಕೆರೆಗೆ ಹೋಗಿ ತಂಬರ್ಬೇಕ್ರಿ. ಅಲ್ಲಿದ್ದ ಯಾರು ಹೊರ್ತಾರೆ ಎತ್ತಾರ? ಮನೆಗೆ ದೂರ ಆಕತಿ, ಕಂಡಪಟ್ಟಿ ದೂರ ಆಕತಿ. ಹಾಗಾಗಿ ತುಂಬಿಟ್ಕೊಂಡ್ರೆ ಅಂತೇಳಿ ಇಲ್ಲೇ ಮನೆ ಮುಂದೆ ನಳ ಬರ್ತಾವೆ. ಚಿಂತಿಲ್ಲ ನಮಗೆ. ಆಯ್ತು ಅವ್ರವ. ಹಲೋ ಅಪ್ಪಾಜಿ, ನಾನು ಲಕ್ಷ್ಮಿ. ಬರೋ ಮುಂದೆ ಹೊಲ್ದಾಗಿಂದ ಬರೋ ಮುಂದೆ ಅಲ್ಲೇ
ಫಾರ್ಮಸ್ನ್ಯಾಗ ಒಂದಿಟ್ಟು ಅಮ್ಮಗ ಮೊಣಕಾಲು ನೋವು ಆಗ್ಯಾವಂತ 15 ದಿನ ಆತಂತದ ಮಲಾಮ್ ಖಾಲಿಯಾಗಿ ಅಮ್ಮ ಹೇಳಿ ಹುಡುಗಿ ಹೇಳಿದ್ಲು ಅದಕ್ಕೆ ಮಲಾಮ್ ತಂಬರ್ಬೇಕಂತ ನಾವು ಬರೋ ಮುಂದೆ ಕಾಲಿಗೆ ಹಚ್ಚುದು ಹ್ಞೂ ಯಪ್ಪ ಹ್ಞೂ ತಂಬ ಹ್ಞೂ ಆತ ಹ್ಞೂ ಯಪ್ಪ ಆತು ಇದಕ್ಕೆ ಹಚ್ಚಿದ್ದಿ ಏ ಅಮ್ಮಗ ಕಾಲಿನ ಮಲಾಮ್ ಖಾಲಿ ಆಗೈತಂತ ತೊಂಬ ಅಂತ ಹೇಳಂದ್ಲ ಅಮ್ಮ ಅದಕ್ಕೆ ಅಪ್ಪಾಜಿಯರ್ಗೆ ಹಚ್ಚಿದ್ದೆ ಕಾಕಾಗ ಹಚ್ಚಿದ್ನೆ ಹತ್ಲಿಲ್ಲ ಫೋನ್ ಅದಕ್ಕೆ ಮತ್ತೆ ಅಪ್ಪಾಜಿಗೆ ಹಚ್ಚಿ ಹೇಳೇನಿ ಮೊನ್ನೆ ಕೇಳೇನಿ ಒಂದು ವಾರದಿಂದ ಕೇಳೇನಿ ಮಲಾಮ್ ಅದೇನ್ರ ತೆರಿದ್ರೆ ಹೇಳ್ರಿ ಮತ್ತು ಅವ್ರ ಅಲ್ಲೇ ತಮ್ಮ ಕಡೆ ಇಟ್ಕೊಂಡಿರ್ತಾರಲ್ಲ ಐದು ಬಿಡ ಅಂತಂದ್ರು ನೋಡು ಹಂಗಾಗಿ ನಾವು ಇರ್ಬೇಕು ಬಿಡ ಅಂತ ನಾವು ಸುಮ್ಮನಾದ್ವಿ ಹೇಳೇ ಇಲ್ಲ ನೋಡು ನಮಗೂ ಅವ್ರು ದ್ಯಾಸ್ ಇರಂಗಿಲ್ಲ ಮರ್ತಿರ್ತತ್ತು ಅಮ್ಮ ಹೇಳೇನ್ ತೋಬೆ ಹ್ಞೂ ಆತು ತೋರ್ವ ಯವ್ವ ಅದು ಕೊಡ ಆತ ಸರಿಸಿಡು ಕಾಲಾಗಿಟ್ಟು ನೋಡು ನಾನು ಹಂಗೆ ಅಡ್ಡಾಡಕ್ಕೆ ಗಾಮ ಹೋಗುದು ಸರಸದ್ ನೋಟ ಒಂದು ತಾಟೆ ಮುಚ್ಚದು ಸಾಂದ್ ಒಂದು ಹ್ಞೂ ಬೇ ಅಮ್ಮ ಅಪ್ಪಾಜಿಗೆ ಹಚ್ಚಿ ಹೇಳೇನು ಬೇ ಸಂಜೆ ಮಾಡಿ ಹೊಲ್ದಾಗಿಂತ ಬರೋ ಮುಂದೆ ತೊಂಬರ್ತಾರಂತ ನೋಡು ಹ್ಞೂ ಯವ್ವ ಆತ ಹಂಗಾರ ಲಕ್ಷ್ಮಿ ನಂದು ಸೀರೆ ನಾ ಬಾಕಲ್ದಾಗ ಹಾಕಿದ್ ನೋಡಿ ಅವ ಮಾಡಾಗೈತಿ ಒಂದಿಟ್ಟು ನೋಡ್ಕೊಂತೀರಿ ಮತ್ತು ಮಳೆ ಪಳ ಬಂತಂದ್ರೆ ಮತ್ತೆ ನೀರು ಸಿಡೋದು ಅಂದ್ರೆ ಮತ್ತೆ ಸೀರೆ ಆರೋದಿಲ್ಲ ನೋಡಿ ಒಟ್ಟು ಮಳೆ ಬರೋದು ನೋಡ್ಕೊಂತಿದ್ದು ಒಟ್ಟು ಅಲ್ಲೇ ಚವಣೆ ಹಾಕವ ಆರ್ತತಿ ಇಲ್ಲಮ್ಮ ಅವ್ವಾರ ಸೀರೆ ಹೋಗದ ಅಲ್ಲೇ ಹಿತ್ತಲ ಹಾಕಿದ್ರಲ್ಲ ಇಲ್ಲಿ ಮುಂದೆ ತಂದು ಹಾಕಿದ್ದೆ ನೀನು ಹ್ಞೂನೇವ ನಾನು ಮುಂದೆ ತಗೊಂಡು ಹಾಕಿದ್ದೆ ಅದು ಸೀರೆ ಒಳಗೆ ಗಾಮ ಐತಿ ದಿನ ಉಡಾಕ ಮೆದು ಐತೆ ಹಾಗಾಗಿ ಆರೋದಿಲ್ಲ ತಡಿಯೋದು ಅಂತೇಳಿ ಒಟ್ಟು ಏ ಬಿಸಿಲು ಬಿದ್ದಂಗೆ ಆತಂಗೆ ಹಾಕಿದ್ನೆ ಮತ್ತು ಮಗ್ರು ಹಾಕೈತಿ ನೋಡಿ ಅದಕ್ಕೆ ಹೇಳಿದ್ನ ಇಲ್ಲ ಬೈ ನೋಡ್ಕೊಂತಿರ್ತೇನಿ ಹಂಗೆ ಮಳೆ ಬಂದ್ರೆ ತಂದು ಇಲ್ಲೇ ಚವಣೆ ಹಾಕ್ತೀನಿ ಕಮಲಕ್ಕ ಬಾರೇ ಒಳಗಿತ್ತ ಬಾ ಯಾರು ಎತ್ತೀರ ಯಾರ ಕರೆದ್ರಲ್ಲ ಯಾರ ನಾವು ಅಲ್ಲೇ ಬಾಕಲ್ದಾಗ ಹೋದ್ರಾಕತ್ತಿದ್ರ ಬರ್ರಿ ಆಯ್ತಾಗ ಕುಂಡ್ರಿ ಚಿಕ್ಕವ್ರು ನಾನಾರೇನ ಮಾಡ್ರಿ ಯಾರೇ ಆಯ್ತಾ ಕುಂದ್ರ ಬಾ ಯಾರೇನಕ್ಕ ಒಂದಿಷ್ಟು ನೀರು ತುಂಬ್ಕೊತೀನಿ ಅಲ್ಲೇ ನೀರು ಬರಬಲ್ವು ಸಣ್ಣದು ನೋಡಿ ಈತ ನಿಮ್ದು ಟ್ಯಾಗ್ ಹಾಕತ್ತಲ್ಲ ಆಯ್ತಾ ನೀರು ಬರ್ತಿರ್ತಾವ ಅದಕ್ಕೆ ಇಲ್ಲೇ ಒಂದು 2 ಕೊಡ ನೀರು ಹಿಡ್ಕೊಂತೀನಿ ನಿಮ್ಮ ನಾಳದಾಗ ಏನು ಬಗ್ಗೆ ಹಿಡ್ಕೊ ಹೋಗಿ ಅದನ್ನು ಕೇಳೋದಿರ್ತೈತನ ಹೋಗಿ ಹಿಡ್ಕೊ ನಿಂಗೆ ಎಷ್ಟು ಕೊಡಬೇಕು ಅಷ್ಟು ನಾನೇನ ಅದನ್ನ ಕೇಳಕ್ ಬಂದೀನ ಅವ್ವ ಹಿಡ್ಕೊ ಹೋಗು ಏನು ಬಗ್ಗೆ ಹೋಗಿ ಅದ ನೋಡಿ ನೀರು ನಮಗೂ ಸಾಕಾದವ್ವ ಈಗ ತುಂಬಿ ಎಲ್ಲ ಕೊಡ್ಪಾನ ಇಟ್ಕೊಂಡಿನೋ ನಾವು ಈಗ ಕುಡಿಯಾಕದು ಹೌದನ ಕಮ್ಲಕ್ಕ ನೀವು ನೀರದು ಹಿಡಿತಿರ್ತೀರಿ ಅಲ್ಲಿ ನೋಡಿದೆ ನಿಮ್ಮ ನಳ ಕಾಲಿನ ಐತಿ ಯಾರು ಹಿಡ್ಯಾಕತ್ತಿದ್ದಿಲ್ಲ ಅದಕ್ಕೆ ಒಂದು 2 ಕೊಡ ಹಿಡ್ಕೊಂಡು ಹೋದ್ರ ಅಂತೇಳಿ ಹಿಡ್ಕೊಂತೀನಿ ನೋಡ ನಿಮಗೆ ನೀರು ಸಾಕಲ್ಲ ಸಾಕಾವ ನಮಗೆ ನೀರು ಸಾಕು ಹಿಡ್ಕೊ ಹೋಗಿ ನೀನು ನೀರು ಹಿಡಿದ್ ಬಾ ನಾಷ್ಟ ಮಾಡಿ ಹೋಗಿ ಅಂತ ಉಪ್ಪಿಟ್ಟು ಮಾಡಿ ನೋಡಿ ತಿಂತಿ ಇನ್ನು ಹಾಕೊಡ್ಲೇನೆ ಓ ಕಮ್ಲಕ್ಕ ನಾನು ಉಪ್ಪಿಟ್ಟ ಮಾಡಿ ಬಂದೆ ನೋಡಿ ಈಗ ಹೌದನೇ ನಿಮ್ದು ಉಪ್ಪಿಟ್ಟು ನಮ್ದು ಉಪ್ಪಿಟ್ಟು ಕೊಡಿ ಇವತ್ತು ಹಂಗಾರೆ ಹ್ಞೂ ಕಮ್ಲಕ್ಕ ನಿನ್ನೆ ಒಂದು ದಿವಸ ಬೆಳ್ಳುಳ್ಳಿ ಚುಮ್ಮರಿ ಹಚ್ಚಿಟ್ಟಿದ್ದೆ ಬೆಳ್ಳುಳ್ಳಿ ಚುಮ್ಮರಿ ಉಪ್ಪಿಟ್ಟು ಮಸ್ತ್ ಆಕತ್ತಲ್ಲ ತಿನ್ನಕ್ಕೆ ಹಾಗಾಗಿ ನನ್ನ ಗಂಡ ಒಂದಿಟ್ಟು ಉಪ್ಪಿಟ್ಟು ಮಾಡಿಬಿಡು ಬೆಳ್ಳುಳ್ಳಿ ಚುಮ್ಮರಿ ಹಾಕೊಂಡು ತಿಂತೆ ನನ್ನ ಹಾಗಾಗಿ ಅದಕ್ಕೆ ಉಪ್ಪಿಟ್ಟು ಮಾಡಿದ್ದು ನೋಡ್ರಿ ರವಾ ಉಪ್ಪಿಟ್ಟು ಹೌದನ ಹ್ಞೂ ಆತು ಹಂಗಾರೆ ಕಮಲ ಇದು ನಿನ್ನೆ ಶಾಂಡ್ಗಿ ಅದು ಇಟ್ಟು ಬಂದ್ರಲ್ಲ ಚಲೋ ಆಗ್ಯಾವ ಇವರು ಗಿರ್ಜಾವರು ಅದು ಹ್ಞೂ ರೀ ತೆರಕು ಚಲೋ ಆಗ್ಯಾವ್ರಿ ಚಕ್ಕೊಳೆ ಚಲೋ ಬಿದ್ದವು ಮಸ್ತ್ ಆಗ್ಯಾವ್ರಿ ಶಾಂಡ್ಗಿ ಕಿವು ಇನ್ನೊಂದಿಟ್ಟು ಬಿಸಿಲಿದ್ದಾಗ ಮಾಡ್ಬೇಕಿತ್ತು ಈಗ ಬಿಸಿಲು ಬೀಳೋದು ಮಗ್ರು ಹಾಕೋದು ಆಗಕತ್ತತಿ ಇವು ಚೊಕ್ಕ ಒಣಗ್ಬೇಕು ಒಂಚೂರು ಮೊದ್ಲ ನೆನೆ ಹಾಕಿ ನೋಡು ಗಿರ್ಜಾವ ದೌಡ ಮಾಡಿ ತೆಗೆದು ಬಿಟ್ಟಿದ್ರೆ ನಾವು ಮಾಡೋ ಮುಂದೆ ಒಟ್ಟು ಬಿಸಿಲಿತ್ತು ಈಗ ಆಕಿ ಮಾಡೋ ಮುಂದೆ ಒಂದು 2 ದಿನ ಬಿಸಿಲು ಬಿದ್ದಂಗೆ ಆತು ಹೊಳ್ಳಿ ಒಟ್ಟು ಮಗ್ರು ಹಾಕಕತ್ತತ್ ನೋಡು ಹ್ಞೂ ರೀ ಅತ್ತೇರ ಪಾಪಕ್ಕೆ ಅದ ಚಿಟುಬ್ರು ಸಾಕತ್ತಿದ್ಲು ಇವ ನಾನು ದೌಡರ ಮಾಡ್ತಾಗಿಲ್ಲ ನೋಡ ಕಮ್ಲಕ್ಕ ಬಿಸಿಲ ಬೀಳುವಲ್ದು ಅಂತ ಹೇಳಿ ಈಗೇನು ಬಿಸಿಲು ಬೀಳ್ತೈತ್ರಿ ಹಂಗ ಒಟ್ಟು ಮಗ್ರು ಹಾಕೋದು ಅಥವಾ ಒಂದು ಈಟ ಮತ್ತು ಬಿಸಿಲಿಗಿರಾರು ಅಂದ್ರೆ 2 ದಿನ ಸಾಕ್ರಿ ಬಿಸಿಲು ಬಿದ್ದರೆ ಒಣಗ್ತಾವ್ರಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಾಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ 2 ದಿನ ಕತೆಗಳನ್ನು ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಇನ್ನು ಎರಡು ಕತೆಗಳನ್ನು ದಿನನಿತ್ಯ ಹಾಕ್ತೀನಿ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗೋದು ನೋಡಾಕತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ